ಬ್ರ್ಯಾಂಡ್ ಬೆಂಗಳೂರು ಜಪ ಮಾಡುವ ಸರ್ಕಾರ ಈ ಸ್ಟೋರಿ ನೋಡ್ಲೇಬೇಕು. ರಾಜ್ಯ ರಾಜಧಾನಿಯಲ್ಲಿ ಇಂಥ ದೃಶ್ಯನ ಶೇಮ್ ಅಂತಿದ್ದಾರೆ ರಾಜ್ಯದ ಜನ. ಇದು ರಾಜ್ಯದ ಯಾವುದೋ ಹಳ್ಳಿಯಲ್ಲಿ ಗಟಾರ ರಸ್ತೆಯಲ್ಲ, ರಾಜಧಾನಿಯ ಮುಖ್ಯ ರಸ್ತೆಯಲ್ಲೇ ಗುಂಡಿ ಗಂಡಾಂತರ. ಒಂದಲ್ಲ ಎರಡು ಆಟೋ ಪಲ್ಟಿಯಾಗಿದೆ. ನಾಗವಾರ ಜಂಕ್ಷನ್ ಬಳಿ ಗುಂಡಿಗೆ ಪಲ್ಟಿ ಹೊಡೆದಿವೆ ಆಟೋಗಳು. ಒಂದಲ್ಲ ಎರಡೆರಡು ರಸ್ತೆಯಲ್ಲಿ ಯಮಸ್ವರೂಪಿ ಗುಂಡಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಬ್ರ್ಯಾಂಡ್ ಬೆಂಗಳೂರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕಷ್ಟಪಟ್ಟು ವಾಹನಗಳು ಆ ಗುಂಡಿ ಇರೋ ರಸ್ತೆಯಲ್ಲಿ ಸಾಗ್ತಾ ಇವೆ. ಟೆಂಪೋ ವಾಹನ ಅಂದ್ರೆ ಲಗೇಜ್ ವಾಹನ ಅಲ್ಲೇ ಉರುಳ್ಕೊಂಡು ಬಿದ್ದಿದೆ. ಲಗೇಜ್ ಆಟೋ ಉರುಳಿ ಬಿದ್ದಿರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಯಾವ ಮಟ್ಟಕ್ಕೆ ಆ ರಸ್ತೆ ಹದಗೆಟ್ಟಿದೆ, ಬ್ರ್ಯಾಂಡ್ ಬೆಂಗಳೂರು ಏನು ಅನ್ನೋದನ್ನ ನೀವು ನೋಡಬಹುದು. ಒಂದು ಸಣ್ಣ ಮಳೆನ ಇಡೀ ಬೆಂಗಳೂರಿನ ರಸ್ತೆಗಳು ತಡೆಯೋದಿಲ್ಲ. ಅದಕ್ಕೆ ಒಂದು ಕೆಟ್ಟ ಉದಾಹರಣೆ ನೀವೀಗ ನೋಡ್ತಾ ಇದ್ದೀರಾ. ಇಡೀ ಆಟೋನೇ ಪಲ್ಟಿ ಆಗೋಯ್ತು. ಇದು ಒಂದು ಆಟೋ, ಅದೇ ಜಾಗದಲ್ಲಿ ಇನ್ನೊಂದು ಆಟೋ ಪಲ್ಟಿ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಯೆಲ್ಲೋ ಕಲರ್ ಆಟೋ ಈಗಷ್ಟೇ ನೋಡಿದ್ರಿ, ಈಗ ಬ್ಲೂ ಕಲರ್. ಬೆಂಗಳೂರಿನ ರಸ್ತೆಗಳ ಅವ್ಯವಸ್ಥೆ ನಿಮ್ಮ ಕಣ್ಣು ಮುಂದೆ ಇದೆ. ಇದೇ ರಸ್ತೆಯಲ್ಲಿ ಕಾರುಗಳು, ದ್ವಿಚಕ್ರ ವಾಹನ ಸವಾರರು, ಆಟೋಗಳು ಓಡಾಡಬೇಕು. ದಿನಂಪ್ರತಿ ಹೆಂಗ ಪರದಾಡಬೇಕು ಅನ್ನೋದನ್ನ ಒಂದು ಸಣ್ಣ ಸ್ಯಾಂಪಲ್ ನೋಡ್ತಾ ಇದ್ದೀರಾ ನೀವು. ದಿನಕ್ಕೆ ಈ ತರ ಎಷ್ಟು ಗಾಡಿಗಳು ಉರುಳಿವೆಯೋ. ಸದ್ಯಕ್ಕೆ ಎರಡು ವಾಹನಗಳು ಉರುಳಿರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ಆಟೋ ಚಾಲಕನ ಪರದಾಟ ನೀವು ನೋಡ್ತಾ ಇದ್ದೀರಾ. ಹೊರಗೆ ಬರೋದಕ್ಕೆ ಹೆಣಗಾಡ್ತಿದ್ದಾನೆ. ಕೈಕಾಲು ಗಟ್ಟಿಮುಟ್ಟಾಗಿದೆಯೋ ಇಲ್ಲ ಈ ರೀತಿ ಪಲ್ಟಿ ಆಗಿದ್ರಿಂದ ಏಟು ಬಿದ್ದಿದೆಯೋ. ಬೆಂಗಳೂರಿನ ರಸ್ತೆಗಳು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವ ಸಚಿವರಿಗೆ ಪ್ರೀತಿ. ಈ ದೃಶ್ಯಗಳು ಯಾವಾಗ ಹೊರಗೆ ಬಂತೋ, ಜನ ಬೈಯೋದಕ್ಕೆ ಯಾವಾಗ ಶುರು ಮಾಡಿದ್ರು ಅದನ್ನ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಟೆಂಪರರಿ. ಈಗ ಸುದ್ದಿ ಆಯ್ತಾ, ಒಂದು ಸ್ವಲ್ಪ ಮಣ್ಣೋ ಜಲ್ಲಿನೋ ತಂದು ಹಾಕಿಬಿಟ್ರೆ ನಮ್ಮ ಕೆಲಸ ಮುಗೀತು. ಮತ್ತೊಂದು ಮಳೆ ಬರೋದ್ರೊಳಗೆ ಈ ಮಣ್ಣು ಜಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಮತ್ತಿನ್ನೊಂದು 4 ಗಾಡಿಗಳು ಬೀಳುತ್ತವೆ. ಎಲ್ಲ ಕಡೆ ಬ್ರ್ಯಾಂಡ್ ಬೆಂಗಳೂರು ಟ್ಯಾಗ್ ಲೈನ್ ಹಾಕೊಂಡು ಸರ್ಕಾರ ಓಡಾಡುತ್ತೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ನಾಗವಾರ ಜಂಕ್ಷನ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಒಂದು ರಸ್ತೆ ಗುಂಡಿಗಳು ನಮಗೆ ಪ್ರತ್ಯಕ್ಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಇರ್ತಕ್ಕಂತಹ ಕಂಪ್ಲೀಟ್ ರಸ್ತೆ ಇಲ್ಲಿ ಗುಂಡಿಮಯ ಆಗಿರ್ತಕ್ಕಂಥದ್ದು. ಯಾವುದೇ ಇಲ್ಲಿ ವಾಹನ ಬಂದರೂ ಕೂಡ ಆ ಗುಂಡಿಯಲ್ಲಿ ಹೋಗಿನೇ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಆ ಕಡೆಯಿಂದ ಒಂದು ಅಂದರೆ KR ಪುರಮಿಂದ ಹೆಬ್ಬಾಳದ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ಆ ಸೆಂಟ್ರಿಗೆ ಏನು ನಮಗೆ ಒಂದು ನಾಗವಾರ ಜಂಕ್ಷನ್ ಸಿಗುತ್ತೋ, ಈ ಜಂಕ್ಷನಲ್ಲಿ ಈ ರೀತಿಯಾದಂಥ ಒಂದು ಭಾರಿ ಗಾತ್ರದ ಒಂದು ಗುಂಡಿಗಳು ಬಿದ್ದಿರ್ತಕ್ಕಂಥ ನೋಡ್ಬೋದು. ಬಸ್ ಯಾವ ರೀತಿ ಒಂದು ಬರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಪ್ರತಿದಿನ ಇಲ್ಲಿ ವಾಹನಗಳು ಗುಂಡಿಗಳಿಗೆ ಸಿಕ್ಕಾಕಿಕೊಂಡು ಆಕ್ಸಿಡೆಂಟ್ಗಳು ಆಗ್ತಾ ಇವೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈಗ ಸದ್ಯ ನೋಡ್ಬೋದು BWSSB ಇಂದ ಇಲ್ಲಿ ಕೂಡ ಇಲ್ಲಿ ಕಾರ್ಯಾಚರಣೆ ಇಲ್ಲಿ ನಡೀತಾ ಇದೆ. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನೀರನ್ನು ತೆರವು ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲಿ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದೇ ರೀತಿ ಇಲ್ಲಿ ಪ್ರತಿದಿನ ಇರೋದ್ರಿಂದ ನಮಗೆ ಸಂಚಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಸಾರ್ವಜನಿಕರು ಹೇಳ್ತಾರೆ. ನೋಡ್ಬೋದು ಆ ಕಡೆ ಯಾವ ರೀತಿ ಅಂದರೆ ಯಾವುದೇ ರೀತಿಯಾದಂಥ ಒಂದು ವಾಹನ ಬಂದರೂ ಕೂಡ ಆ ಗುಂಡಿಗಳಲ್ಲಿ ಹೋಗಿನೇ ಬರ್ತಾ ಇರ್ತಕ್ಕಂಥದ್ದು. ಅಂದರೆ 3 ರಿಂದ 4 ಅಡಿ ಅಂತರದ ಒಂದು ಗುಂಡಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಬಸ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಒಂದೇ ರೋಡಲ್ಲಿ ಇಲ್ಲಿ
ಪ್ರಯಾಣವನ್ನು ಇಲ್ಲಿ ಬೆಳೆಸ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಯಲ್ಲಿ ಬರುವಂತಹ ಒಂದು ವಾಹನಗಳು ಈ ಗುಂಡಿಯಲ್ಲಿ ಹೋಗಿ ಬರ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಚಿಕ್ಕ ಚಿಕ್ಕ ಆಟೋಗಳು ಕೂಡ ಇಲ್ಲಿ ಸಿಲುಕಾಗ್ತಾ ಇರತಕ್ಕಂಥದ್ದು, ಅಂದರೆ ಪ್ರತಿದಿನ ಒಂದಿಲ್ಲ ಆದರೂ ಒಂದು ಆಕ್ಸಿಡೆಂಟ್ಗಳು ಇಲ್ಲಿ ಆಗುತ್ತೆ. ಗುಂಡಿಯಲ್ಲಿ ಸಿಲುಕಾಕಿಕೊಂಡು ಇಲ್ಲಿ ವಾಹನಗಳು ಕೂಡ ಇಲ್ಲಿ ಬೀಳ್ತಾ ಇದ್ದೇವೆ. ಸಂಚಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ವಾಹನ ಸವಾರರು ಪರದಾಡ್ತಾ ಇರೋ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಆಟೋಗಳು ಉರುಳು ಬಿದ್ದಿವೆ. ಅಷ್ಟು ದೊಡ್ಡ ಆಟೋಗಳು ಉರುಳು ಬಿದ್ದಿವೆ. ಮುಂದೆ ಹೋಗ್ತಾ ಇರುವಂತಹ ಕಾರಿನ ಅವಸ್ಥೆ ನೋಡ್ತಾ ಇದ್ದೀರಾ, ವಾಹನ ಸವಾರರ ಅವಸ್ಥೆ ನೋಡ್ತಾ ಇದ್ದೀರಾ. ಬ್ಯಾಲೆನ್ಸ್ ತಪ್ಪಿ ಇಡೀ 2 ಆಟೋಗಳು ಉರುಳಿವೆ, ಲಗೇಜ್ ಆಟೋಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.